ಮನೆಯಲ್ಲಿ ಕೂತು ಕೂತು ಬೋರ್ ಹೊಡಿತಿತ್ತು. ಏನ್ ಮಾಡುವ ಅಂತ ಥಿಂಕ್ ಮಾಡುವಾಗ ನನ್ನ ತಲೆಯಲ್ಲಿ ಬಂದದ್ದು ಲೈವ್ ಡ್ರಾಯಿಂಗ್ ಮಾಡುವ ಅಂತ. ಡ್ರಾಯಿಂಗ್ ಬುಕ್ ಅಂತ ತೆಗೆದು ನಾನು ನನ್ನ ಬ್ಯಾಗಲ್ಲಿ ಇಟ್ಟೆ. ಮನೆಯ ಹೊರಗಡೆ ಏನೋ ಕಳ್ಳಾಟ ಆಡ್ತಿದ್ದ ನಮ್ಮ ಕರಿಯ. ಇನ್ನೊಂದು ಕಡೆ ಜಾಕಿ ಮೀನು ಕುಡಿದ್ರಲ್ಲಿ ಬಿದ್ದಿದ್ದ. ಹಾಗೇನೆ ಚೂರು ಎದುರು ಹೋಗುವಾಗ ಗುಡ್ಡೆ ನಾಯಿ ನನ್ನ ಕಡೆ ನೋಡ್ತಿತ್ತು. ಸೂರ್ಯ ಕೂಡ ತಲೆ ಮೇಲೆನೇ ಇತ್ತು, ಆದ್ರೆ ನನ್ನ ತಲೆಯೊಳಗೆ ಬೇರೆನೇ ಇತ್ತು. ಅದೇ ಏನಂದ್ರೆ ನಾನು ಲೈವ್ ಡ್ರಾಯಿಂಗ್ ಮಾಡುವಷ್ಟು ದೊಡ್ಡ ಆರ್ಟಿಸ್ಟ್ ಅಲ್ಲ ಅಂತ. ತುಂಬಾ ಫ್ರೆಂಡ್ಸ್ ಗಳು ನೀನು ಟ್ರೈ ಮಾಡು ಅಂತ ಹೇಳೋದಕ್ಕೆ ನಾನು ಇವತ್ತು ಟ್ರೈ ಮಾಡ್ತಿದ್ದೇನೆ. ನೋಡಿ ರಿಸಲ್ಟ್ ನಾನು ರಿವೀಲ್ ಮಾಡಲು ಯಾವ್ದು ಮಾಡ್ತೇನೆ ಅಂತ ಕೂಡ ನಾನು ಹೇಳಲ್ಲ. ಹಾಗೆ ಹೋಗ್ತಿರುವಾಗ ನನ್ನೊಬ್ಬ ದೋಸ್ತ ಸಿಕ್ಕಿದ. ಅವನು ನಂಗೆ ಡ್ರಾಪ್ ಕೊಟ್ಟ. ಈ ನೇಚರ್ ಅಲ್ಲಿ ಸಿಗೋ ಸೌಂಡ್ ಅನ್ನು ಕೇಳಿ ನಂಗಂತೂ ಖುಷಿ ಆಯ್ತು. ಅದಕ್ಕೆ ನಿಮ್ಗೆ ಕೂಡ ಕೇಳಿಸ್ತಿದ್ದೇನೆ. ಹಾಗೇನು ಚೂರು ಎದುರು ಹೋಗೋ ಒಂದು 4 ಜನ ಪಂಟ್ರು ಇದ್ರು. ಅದರಲ್ಲಿ ಇವನೇ ನಂಗೆ ಲಾಸ್ಟ್ ಟೈಮ್ ಬೊಬ್ಲಿದವ. ಆದರೆ ನಂಗೆ ಇವರ ಮೇಲೆ ಏನು ಕೋಪ ಇಲ್ಲ. ನಾನು ಆ ಕೂರನನ್ನೇ ತಕೊಂಡು ನಾನು ಮಾಡಿದೆ. ಎಲ್ಲಿವರೆಗೆ ಮಾಡಿದೆ ಅಂದ್ರೆ ಮಾಡ್ತಾ ಹೋದೆ ಕಂಪ್ಲೀಟ್ ಆಗೋ ತನಕ ನಾನಂತೂ ಇದು ಬಿಡ್ಲಿಲ್ಲ. ನನ್ನ ಡ್ರಾಯಿಂಗ್ ಮುಕ್ತಾಯವಾಗಿದೆ. ಫೈನಲ್ ಆಗಿ ನೋಡುವಾಗ ನಾನು ಮಾಡಿದ್ದು ಕೂರನ ಕುದುಕನಂತ ನಂಗೆ ಕನ್ಫ್ಯೂಷನ್ ಆಯ್ತು. ಏನು ಮನಸ್ಸನ್ನು ಒಂದು ಗಟ್ಟಿ ಮಾಡ್ಕೊಂಡು ಡ್ರಾಯಿಂಗ್ ಕೊಡಲು ಹೊರಟೆ. ಇಲ್ಲಿ ನಾನು ನೋಡ್ದೆ ಅಂತ ಹೇಳಲಿಕ್ಕೆ ಯಾವ್ದೂ ಇರ್ಲಿಲ್ಲ. ಅದಕ್ಕೆ ನಾನು ಅಲ್ಲಿಂದ ಕಳೆದು ಹೋದೆ. ಚೂರು ಎದುರಲ್ಲಿ ದೋಸ್ತಿಗಳಿದ್ರು ಒಂದು, ಆದ್ರೆ ಅವನಿರ್ಲಿಲ್ಲ. ಇಷ್ಟೆಲ್ಲ ಆಗುವಾಗ ನನ್ನನ್ನು ಸಮಾಧಾನ ಮಾಡಲು ಯಾರು ಇರಲಿಲ್ಲ. ಅದಕ್ಕೆ ನನ್ನನ್ನು ನಾನು ಸಮಾಧಾನ ಮಾಡ್ಕೊಂಡೆ. ಮೊದಲ ಹೆಜ್ಜೆ ಯಾವತ್ತೂ ಹೀಗೇನೆ ಅಂತ. ಮೋಡವನ್ನು ನೋಡುವಾಗ ಮಳೆ ಬರುವಾಗೆ ಕೊನೆಗೂ ಹೊರಟೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಅಂದ್ರೆ ಮುಂದಿನ ದಿನ. ಬರ್ತೇನೆ, ಟಾಟಾ.